ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ಗಣೇಶ ಚತುರ್ಥಿದಾಗಿರುತ್ತೆ. ಸೊ ಇವತ್ತು ಹಬ್ಬ ಇರೋದ್ರಿಂದ ನಾವು ದೇವರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಸೊ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿ, ಬೆಳಿಗ್ಗೆನೇ ಎದ್ಬಿಟ್ಟು ನಮ್ಮಮ್ಮ ಅನ್ನ ಮಾಡಿಟ್ಟಿದ್ದಾರೆ. ಸೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಟಿಫನ್ ತಿಂದು ಇಲ್ಲಿ ಬಿಡ್ತೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಏನಂತ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ನನ್ನ ಮಗಳು ಎದ್ದು ರೆಡಿಯಾಗಿದ್ದಾಳೆ ನೋಡಿ. ಸೊ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಮಾಡೋಕ್ಕೆ. ಸೊ ಎಲ್ಲ ರೆಡಿ ಆಯಿತು. ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಬೋಂಡ್ರೆ ಮಾಡೋಣ ಅಂಥೇಳಿ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ಚಿತ್ರಾನ್ನಕ್ಕೆಲ್ಲ ಹೆಚ್ಕೊಂಡಿದ್ದೀನಿ. ಪ್ಯಾಕೇಜಲ್ಲಿ ಪಿಕಪ್ ಮಾಡ್ಕೊಂಡು ಸಿಗಂಗಿಲ್ಲ ಮೇಲೆ ಸ್ನಾನ ಆಯಿತು, ಎಲ್ಲ ರೆಡಿ ಆಗಿದ್ದಾರೆ. ನಾನು ರೆಡಿ ಆಗಬೇಕು. ಸಾರ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ಆಲ್ರೆಡಿ ಮಾಡಿದ್ಲು, ಈಗ ಮತ್ತೆ ಮಾಡ್ತಾ ಇದ್ದಾರೆ ಅವರು. ಇವರು ತಿಂಡಿಗೆ ರೆಡಿ ಆಗ್ತಾ ಇದ್ದಾರೆ, ತಿಂಡಿ ತಿನ್ನೋಕೆ. ಗೈಸ್ ಈಗ ರೆಡಿ ಆಗೋದು. ನನ್ನ ಔಟ್ಲುಕ್ ಈ ಥರ ಇದೆ. ಎಲ್ಲ ರೆಡಿ ಆಗಿದ್ದೀವಿ. ಸೊ ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಎಲ್ಲ ಹೊರಡ್ತಿದ್ದೀವಿ. ಫಸ್ಟು ನಾಯಕನಹಟ್ಟಿಗೆ ಹೋಗಿ ಅಲ್ಲಿಂದ ಇನ್ನೊಂದು ದೇವರಿದೆ, ಅದು ರುದ್ರಮ್ಮನಹಳ್ಳಿ ಗೇಟಿಂದ ಹೋಗೋದು. ಸೊ ಫಸ್ಟು ನಾಯಕನಹಟ್ಟಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ರುದ್ರಮ್ಮನಹಳ್ಳಿ ಗೇಟಿಗೆ ಹೋಗ್ಬಿಟ್ಟು ಇನ್ನೊಂದು ದೇವ್ರ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಫೈನಲಿ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲ ಹೊರಟಿದ್ದೀವಿ ನೋಡಿ, ಎಲ್ಲ ರೆಡಿ ಆಗಿದ್ದಾರೆ. ಅವರಿನ್ನೂ ಬರ್ತಾ ಇದ್ದಾರೆ. ಅವರು ಈಗ ಬಿಡ್ತಾ ಇದ್ದೀವಿ ದುರ್ಗಾ. ಸೊ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಟಾರ್ಟಿಂಗು ಈಗ ದುರ್ಗಾ ಬಿಡ್ತಾ ಇದ್ದೀವಿ. ಈಗಿನ ನಾಯಕನಹಟ್ಟಿ ಎಂಟ್ರಿ ಆಗ್ತಾ ಇದೀವಿ ನೋಡಿ. ಸೊ ನಾವು ಯಾವಾಗಲೂ ಇದೇ ಡಬ್ಬದಲ್ಲೇ ಊಟ ಮಾಡ್ತಾ ಇದ್ದಿದ್ದು. ಬರಬೇಕಾದ್ರೆ ನೋಡೋಣ, ಆದರೆ ಹೆಂಗೆ ಬರ್ತೀವಿ. ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಗೈಸ್. ಅದೇ ಗೈಸ್, ಇದು ಚೌಟ್ರಿ. ಎಸ್ ನೋಡಿ, ಇಲ್ಲಿ ಇವತ್ತು ಹಾಲು ಬಿಟ್ಟಿದ್ದಾರೆ ನಾಗರಕಲ್ಲಿಗೆ. ಗೈಸ್ ನೋಡಿ ದೇವಸ್ಥಾನ ಬರ್ತಾ ಗೈಸ್, ಇಲ್ಲಿಂದ ಒಂದು 20-25 ಕಿಲೋಮೀಟರ್ಸ್ ಇರ್ಬೋದು, ಕರೆಕ್ಟಾಗಿ ಗೊತ್ತಿಲ್ಲ. ನವಿಲು ಕಾಣಿಸುತ್ತೆ ಬಾ. ಜೋಳ ಮೇಯಕ್ಕೆ ಬಂದವೆ. ಗಂಡ ಎಲ್ಲ ಬತ್ತೋಗಿದೆ. ಒಳ್ಳೆ ಹಾಲು ಕೂಡ ತರ್ಬೋದಾಗಿತ್ತು. ಸುಮ್ಮನೆ ಅಲ್ಲೇ ದುರ್ದಾಗೆ ತಗೊಂಬರ್ಬೋದಾಯ್ತು. ಹೆಂಗೂ ಕಾರ್ನಾಗ ಇಟ್ಕೊಂಬರ್ತೀವಿ. ಹಾರಗಳು ಅಲ್ಲೇ ತಗೊಂಬರ್ಬೋದಾಗಿತ್ತು. ದುರ್ದಾಗೆ
ಗೈಸ್ ಈ ಗೇಟಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ದೇವಸ್ಥಾನ ಬಂತು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಮಟನ್ ಮಾಡಲ್ಲ, ಸ್ವೀಟ್ ಅಷ್ಟು. ಅಯ್ಯಪ್ಪನೇ ಪೂಜಾರಿ. ಹುಡುಗಿ ನೋಡಿ ಹೆಂಗಾಗಿದೆ ಎಲ್ಲ ಫೇಸ್ಗಳು ನೋಡ್ರಿ, ಕೈ ತೊಳ್ಕೊಂಡು ಸ್ವಲ್ಪ ಕಾಲು ತೊಳ್ಕೊಂಡು. ಸೊ ಕಾರ್ ತಗೊಂಡ್ರೆ ಬಂದು ಪೂಜೆ ಮಾಡಿಸ್ತೀರಿ ಅಂತ ಅಂದ್ಕೊಂಡಿದ್ದೆ. ಸೊ ಅದು 1 ಇಯರ್ ಒಳಗೆ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಪೂಜೆ ಎಲ್ಲ ಚೆನ್ನಾಗಾಯ್ತು ಗೈಸ್. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗೋದಿತ್ತು ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಇದ್ದು ಪೂಜೆ ಮಾಡ್ಕೊಳ್ತಾ ಇದ್ವಿ. ಪೂಜೆ ತುಂಬ ಚೆನ್ನಾಗಾಯಿತು. ಸೊ ಎಲ್ಲರೂ ಖುಷಿಯಿಂದ ಮುಗೀತು ಪೂಜೆ ಎಲ್ಲ. ಸೊ ಈಗ ನೆಕ್ಸ್ಟು ಗೋಸಂದ್ರನ ಎಷ್ಟು ಪೂಜೆ ಮುಗೀತು. ಈಗ ಇಲ್ಲಿಂದ ನೆಕ್ಸ್ಟ್ ಗೋಸಂದ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಇದು ಮೊಳಕಾಲ್ಮೂರು ರೂಟು. ನಾವು ಇಲ್ಲಿಂದ ಎಲ್ಲ ಕ್ರಾಸ್ ತಗೋಬೇಕಂತೆ, ಮುಂದೆ ಕ್ರಾಸ್ ತಗೊಂಡು ಹೋಗ್ತೀವಿ. ಗೋಸಂದ್ರಕ್ಕೆ ಬಂದೀವಿ ನೋಡ್ರಿ, ಇಲ್ಲೆಲ್ಲ ಹಬ್ಬ ಮಾಡಿ ಜಾತ್ರೆ ಮಾಡಿ ಹೋಗ್ತಿದ್ದಾರೆ. ಮಂಜು ಒಂದು ವಿಡಿಯೋ, ಒಂದು ಫೋಟೋ. ಜಾತ್ರೆಯಿಂದ ಬಂದ್ವಿ. ಜಾತ್ರೆ ಒಳಗೋಗಿ ಹೊರಗೆ ಬರೋಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿ ಹೋಗೈತೆ. ಯಾಕಂದರೆ ಅಷ್ಟು ಜನ ರಶ್ ಇತ್ತು. ಸೊ ಅದರಲ್ಲಿ ಹೊರಗೆ ಬಂದಿರೋದೆ ಹೆಚ್ಚಾಗಿದೆ. ಸೊ ಈಗ ನಾವು ದುರ್ಗದ ಕಡೆಗೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಾಯ್ತು ದೇವ್ರದ್ದು. ಜಾತ್ರೆ ಇನ್ನೂ ಮುಗ್ದಿಲ್ಲ, ನಾವು ಮುಗ್ದತೆ ಅಂದ್ಕೊಂಡಿದ್ವಿ. ಜನಗಳು ನೋಡಿದ್ರೆ ಫುಲ್ಲು ರಶ್ ಆಗಿಬಿಟ್ಟಿದೆ, ಒಳಗಡೆ ಹೋಗೋಕ್ಕಾಗ್ತಿಲ್ಲ. ನಿನ್ನೆ ಅಂದರೆ ಅದೇ ಲಾಸ್ಟ್ ಗೇಟ್ ಹಾಕಿದ್ರಲ್ಲ ಅಲ್ಲಿ, ಅಲ್ಲಿಂದ ಬಿಡ್ತಿರ್ಲಿಲ್ಲ ನೋಡೋಕ್ಕೆ. ಹಾಂ, ಎಲ್ಲ ಕಟ್ಟೆ ಪೋಲ್ಸು. ನೀನು ಬಂದಿಲ್ಲ ಯಾವಾಗಲೂ? ಬಂದಿದ್ದ? ಡೈಲಿ ಬರ್ತೀನಿ ನಾನು. ನೋಡಿ ಜನಗಳು
ಅಪ್ಪ 2 ಕಣ್ಣು ಸಾಲದು ನೋಡೋಕ್ಕೆ. ಇದನ್ನು ಮಟನ್ ಮುರ್ಗೆ ಅಂತಾರೆ ನಮ್ಮ ಕಡೆ. ನಮಗೆಲ್ಲ ಗೊತ್ತಾಗೋಯ್ತು. ಬಿಟ್ಟು ತಿಂತಾರೆ. ನಾವು ಈ ಥರ ಎಲ್ಲ ತಿನ್ನಲ್ಲ, ನಮ್ಮ ಕಡೆ ತಿಂತಾರಂತೆ. ನಾವು ಅದ್ರ ಟೇಸ್ಟು ನೋಡಿಲ್ಲ. ಸೊ ಇದು ನಮ್ಮ ರಿಲೇಷನ್ಸ್ ಮನೆ. ಊಟ ಮಾಡ್ಕೊಂಡು ಇಲ್ಲಿಂದ ದುರ್ಗಕ್ಕೆ ಹೊರಡ್ವಿ. ಸೊ ಗೈಸ್, ಊಟ ಮುಗೀತು. ಊಟ ಮುಗಿಸ್ಕೊಂಡು ರಿಲೇಷನ್ ಮನೇಲಿ ಈಗ ದುರ್ಗ ನೆಕ್ಸ್ಟ್ ಹೋಗ್ತಾ ಇರೋದು. ಸೊ ಬರ್ಬೇಕಾದ್ರೆ 6 ರೂಟಲ್ಲಿ ಬಂದಿದ್ವಿ, ತಳ್ಕೂರು ರೂಟಲ್ಲಿ. ಈಗ ಹೋಗ್ಬೇಕಾದ್ರೆ ಚಳ್ಳಕೆರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಮಳೆ ಬರ್ತೈತೆ ಫುಲ್ಲು. ಮಳೆಯಲ್ಲಿ ಸಂಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಈಗ ಚಳ್ಳಕೆರೆಗೆ ಬಂದಿದ್ದೀವಿ. ಈಗ ಚಳ್ಳಕೆರೆ ಬಿಡ್ತಾ ಇದೀವಿ. ಚಳ್ಳಕೆರೆಗೆ ಹೇಳೇ ಇಲ್ಲ ನೀನು ಅವ್ರಿಗೆ. ಚಳ್ಳಕೆರೆಗೆ ಹೋಗ್ತೀನಿ ಹೇಳೇ ಇಲ್ಲ. ಅದು ಬರೋ ರೋಡಲ್ಲಿ ಸಿಗುತ್ತೆ ಚಳ್ಳಕೆರೆ. ವಯಸ್ಸು ನೋಡಿ ದುರ್ಗ ರೀಚ್ ಆದ್ವಿ. ಟೈಮ್ ಬಂದು 5:30 ಆಗಿದೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ.